ಇನ್ನು ಜಿಬಿಎ ಚುನಾವಣೆ ನಡೆಸೋದಕ್ಕೆ ಕೋರ್ಟ್ ಗಡುವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನೀಡಿರತಕ್ಕಂತಹ ಗಡುವು ವಿಸ್ತರಣೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಹಿಂದೆ ಆಗಸ್ಟ್ 31ರ ತನಕ ಗಡುವನ್ನು ಸುಪ್ರೀಂ ಕೋರ್ಟ್ ನೀಡಿತ್ತು. ಡಿಸೆಂಬರ್ 31ರವರೆಗೆ ಗಡುವನ್ನು ವಿಸ್ತರಿಸಬೇಕು ಅಂತ ಸರ್ಕಾರ ಮನವಿಯನ್ನ ಮಾಡಿತ್ತು. ಎಸ್ಐಆರ್ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಕೊರತೆ ಅಂತ ಸರ್ಕಾರ ವಾದ ಕೂಡ ಮಾಡಿದೆ. ಈ ಕುರಿತು ಜುಲೈ 17ರಂದು ವಿಚಾರಣೆಯನ್ನ ಸುಪ್ರೀಂ ಕೈಗೆತ್ತಿಕೊಳ್ಳುತ್ತೆ. ಸೊ ಈ ಒಂದು ವಿಚಾರಣೆಯ ನಂತರ ಈಗ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಿಬಿಎ ಚುನಾವಣೆಗೆ ಗಡುವು ನೀಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ. ಡಿಸೆಂಬರ್ 31ರವರೆಗೆ ಗಡುವನ್ನು ವಿಸ್ತರಣೆ ಮಾಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಜಿಬಿಎ ಚುನಾವಣೆ ನಡೆಸೋದಕ್ಕೆ ಕೋರ್ಟ್ ಗಡುವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸುಪ್ರೀಂ ಕೋರ್ಟ್ ನೀಡಿರತಕ್ಕಂತಹ ಗಡುವು ವಿಸ್ತರಣೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈ ಹಿಂದೆ ಆಗಸ್ಟ್ 31ರವರೆಗೆ ಸುಪ್ರೀಂ ಕೋರ್ಟ್ ಗಡುವನ್ನು ನೀಡಿತ್ತು. ಅಂದರೆ ಆಗಸ್ಟ್ 31ರ ಒಳಗಡೆ ಜಿಬಿಎ ಎಲೆಕ್ಷನ್ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟ್ರಿಕ್ಟ್ ಆಗಿ ಹೇಳಿತ್ತು. ಈಗ ಮತ್ತೆ ಡಿಸೆಂಬರ್ 31ಕ್ಕೆ ಸಮಯ ಕೊಡಿ ಅಂತ ಸರ್ಕಾರ ಈಗ ಮನವಿಯನ್ನು ಮಾಡ್ಕೊಂಡಿದೆ. ಎಸ್ಐಆರ್ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ. ಆ ಸಿಬ್ಬಂದಿ ಕೊರತೆ ಆಗಿರೋದ್ರಿಂದ ಈ ಚುನಾವಣೆ ಮಾಡೋದಕ್ಕೆ ಅಸಾಧ್ಯ, ಸ್ವಲ್ಪ ಕಷ್ಟ ಆಗತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದೆ. ಈ ಕುರಿತು ಜುಲೈ 17ರಂದು ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುತ್ತೆ. ಆ ಜುಲೈ 17ರಂದು ಏನು ಸುಪ್ರೀಂ ಕೋರ್ಟ್ ಈ ವಿಚಾರಣೆ ನಡೆಸುತ್ತೆ, ಆ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಡೇಟ್ ಯಾವಾಗ ಕೊಡ್ಬೋದು, ಅಂದರೆ ಜಿಬಿಎ ಎಲೆಕ್ಷನ್ ಮಾಡೋದಕ್ಕೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜನ್ ಈಗ ಜಾಯ್ನ್ ಆಗಿದ್ದಾರೆ. ರಂಜನ್, ಈಗ ಆಗಸ್ಟ್ 31ರ ಒಳಗಡೆ ಜಿಬಿಎ ಎಲೆಕ್ಷನ್ ಅನ್ನ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಗಡುವನ್ನು ನೀಡಿತ್ತು. ಆದರೆ ಈಗ ಸರ್ಕಾರ ಎಸ್ಐಆರ್ ಪ್ರಕ್ರಿಯೆ ವಿಚಾರವಾಗಿ ಸಿಬ್ಬಂದಿ ಕೊರತೆ ಇದೆ, ನಾನಾ ಕಾರಣಗಳನ್ನು ನೀಡಿ ಈಗ ಡಿಸೆಂಬರ್ 31ಕ್ಕೆ ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದೆ. ಸೊ ಈಗ 17ರಂದು ನಡೆಯುವಂಥ ವಿಚಾರಣೆ ಯಾವ ರೀತಿ ಇರುತ್ತೆ, ಡಿಸೆಂಬರ್ 31ಕ್ಕೆ ಹೋಗುತ್ತಾ ಮತ್ತೆ ಮುಂದಕ್ಕೆ ಏನಾಗಬಹುದು ಅಂತ?